ವಾರದ ಈ 2 ದಿನಗಳಲ್ಲಿ ಕೂದಲನ್ನ ಕತ್ತರಿಸಿದ್ರೆ ದುರಾದೃಷ್ಟ, ಹಣದ ಸಮಸ್ಯೆ ಎದುರಾಗುತ್ತೆ. ಹೌದು, ಸನಾತನ ಧರ್ಮವನ್ನ ಅನುಸರಿಸುವವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಉದಾಹರಣೆಗೆ, ಊಟ ಮಾಡಲು ನಿಯಮಗಳಿರಬಹುದು, ಸ್ನಾನ ಮಾಡಲು ನಿಯಮಗಳಿರಬಹುದು. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಉಗುರನ್ನ ಕತ್ತರಿಸಲು ಆಗಿರಬಹುದು ಅಥವಾ ಕೂದಲನ್ನ ಕತ್ತರಿಸಲು ಆಗಿರಬಹುದು, ಕೆಲವು ದಿನಗಳನ್ನ ಪಾಲಿಸುವ ಸಂಪ್ರದಾಯ ಇದೆ. ವಾರದ ಈ 2 ದಿನಗಳಲ್ಲಿ ತಲೆ ಕೂದಲನ್ನ ಕತ್ತರಿಸಬಾರದು ಎನ್ನುವ ನಿಯಮವಿದೆ. ಈ ದಿನದಂದು ಕೂದಲು ಕತ್ತರಿಸೋದು ಜೀವನದಲ್ಲಿ ಅನೇಕ ತೊಂದರೆಗಳು, ಹಣದ ಸಮಸ್ಯೆಗಳು ಎದುರಾಗ್ತದೆ ಮತ್ತು ಜೀವನದಲ್ಲಿ ದುರಾದೃಷ್ಟವೂ ಬರ್ತದೆ. ಕೂದಲನ್ನ ಕತ್ತರಿಸಲು ವಿವಿಧ ದಿನಗಳನ್ನು ಸಹ ನಿಗದಿಪಡಿಸಲಾಗಿದೆ. ಆದ್ದರಿಂದ ಯಾವ ದಿನ ನಾವು ತಲೆ ಕೂದಲನ್ನ ಕತ್ತರಿಸಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಸನಾತನ ಧರ್ಮದ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲನೆಯದಾಗಿ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳವಾರ ಮತ್ತು ಗುರುವಾರ ತಲೆ ಕೂದಲನ್ನ ಕತ್ತರಿಸಬಾರದು. ಇದನ್ನ ಅಶುಭ ಅಂತ ಪರಿಗಣಿಸಲಾಗ್ತದೆ. ಮಂಗಳವಾರದ ದಿನವು ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ಮಂಗಳ ಗ್ರಹವು ತುಂಬಾನೇ ಆಕ್ರಮಣಕಾರಿ ಸ್ವಭಾವವನ್ನ ಹೊಂದಿದೆ ಅಂತ ಪರಿಗಣಿಸಲಾಗಿದೆ. ಮಂಗಳವಾರ ತಲೆ ಕೂದಲನ್ನ ಕತ್ತರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಅಂತ ಹೇಳಲಾಗ್ತದೆ. ಅಲ್ಲದೆ ವ್ಯಕ್ತಿಯ ಆಯುಷ್ಯು ಕೂಡ ಕಡಿಮೆಯಾಗ್ತದೆ. ಹೌದು, ಇದನ್ನ ಹೊರತುಪಡಿಸಿ ಮಂಗಳವಾರದ ದಿನದಂದು ತಲೆ ಕೂದಲನ್ನ ಕತ್ತರಿಸೋದ್ರಿಂದ ವ್ಯಕ್ತಿಯಲ್ಲಿ ಕೋಪದ ಸ್ವಭಾವವು ಹೆಚ್ಚಾಗಬಹುದು. ಆತನಲ್ಲಿನ ಅತಿಯಾದ ಕೋಪದಿಂದಾಗಿ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಮಂಗಳವಾರದ ದಿನದಂದು ತಪ್ಪಿಯೂ ಕೂಡ ನಿಮ್ಮ ತಲೆ ಕೂದಲನ್ನ ಕತ್ತರಿಸಲು ಹೋಗಬೇಡಿ. ಎರಡನೆಯದಾಗಿ, ಮಂಗಳವಾರದಂದು ಮಾತ್ರವಲ್ಲದೆ ಗುರುವಾರದ ದಿನದಂದು ಕೂಡ ತಲೆ ಕೂದಲನ್ನ ಕತ್ತರಿಸಬಾರದು. ಯಾಕಂದ್ರೆ ಗುರುವಾರವನ್ನ ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ನಂಬಿಕೆಗಳ ಪ್ರಕಾರ ಈ ದಿನ ಕೂದಲು ಕತ್ತರಿಸಿದ್ರೆ ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ. ಇದರಿಂದ ಮನೆಯಲ್ಲಿ ಬಡತನ ಉಂಟಾಗ್ತದೆ. ನೀವು ಮಾತ್ರವಲ್ಲ, ಇದರಿಂದ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಲು ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ. ಹಿಂದೂ ಧರ್ಮದಲ್ಲಿ ವಾರದ ಈ 2 ದಿನ ಅಂದ್ರೆ ಮಂಗಳವಾರ ಮತ್ತು ಗುರುವಾರದ ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸೋದು ಮಹಾ ಅಪರಾಧವೆಂದು ಪರಿಗಣಿಸಲಾಗಿದೆ. ಈ 2 ದಿನಗಳಲ್ಲಿ ನಾವು ನಮ್ಮ ತಲೆ ಕೂದಲನ್ನು ಕತ್ತರಿಸಿದ್ರೆ ಆ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನ, ಹಣದ ಸಮಸ್ಯೆಯನ್ನ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇದು ನಿಮ್ಮ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಬಹುದು. ಹಾಗಾಗಿ ಮಾಹಿತಿಯನ್ನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಲೈಕ್ ಕೊಟ್ಟು ಶೇರ್ ಮಾಡಿ.